ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಅಲ್ತಾಫ್ ಬಿಳಗುಳ. ಭಾರತದ ರಾಜಕೀಯದ ಇತಿಹಾಸದಲ್ಲಿ ಹಲವಾರು ಬಾರಿ ಹಲವಷ್ಟು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಅಂಥದ್ರಲ್ಲೊಂದು ಕ್ಷೇತ್ರವಾಗಿದೆ ದಿಲ್ಲಿಯ ವಿಧಾನಸಭಾ ಕ್ಷೇತ್ರ. 15 ವರ್ಷದ ಹಿಂದೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಎಂಬಂತ ಒಂದು ಚಳವಳಿಯನ್ನು ಹುಟ್ಟುಹಾಕಿದ ಅಣ್ಣಾ ಹಜಾರೆ ಅವರು ಆ ಒಂದು ಚಳವಳಿಯ ಮುಖಾಂತರ ಈ ದೇಶಕ್ಕೆ ರಾಜಕೀಯವಾಗಿ 2 ಕೊಡುಗೆಯನ್ನು ಕೊಡ್ತಾರೆ. ಮೊದಲನೆಯದು, ಮೋದಿ ನಾಯಕತ್ವದ ಏನು ಬಿಜೆಪಿ ಪಕ್ಷ ಇದೆ, ಈ ದೇಶದ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಅದೇ ಸಮಯದಲ್ಲಿ ಅಣ್ಣಾ ಹಜಾರೆಯೊಂದಿಗೆ ಏನು ಜೊತೆಗೂಡಿದಂತ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಎಂಬಂತ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಮಾಡಿದ ನಂತರ ಅವರು ಮೊದಲನೇ ಬಾರಿಗೆ ಏನು ದೆಹಲಿಯ ಚುನಾವಣೆಗೆ ಹೋಗ್ತಾರೆ. 15 ವರ್ಷಗಳ ಕಾಲ ಏನು ದೆಹಲಿಯ ಚುಕ್ಕಾಣಿಯನ್ನು ಹಿಡಿದಿದ್ದಂತಹ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ನ ಸರ್ಕಾರವನ್ನು ನೆಲಸಮಗೊಳಿಸ್ತಾರೆ. ಆ ಒಂದು ಚುನಾವಣೆಯಲ್ಲಿ 28 ಸ್ಥಾನಗಳೊಂದಿಗೆ ಏನು ಆಮ್ ಆದ್ಮಿ ಪಕ್ಷ ಹೊರಹೊಮ್ಮುತ್ತೆ. ಅಧಿಕಾರ ಹಿಡಿಲಿಕ್ಕೆ ಸಾಧ್ಯವಾಗದಿದ್ದಾಗ ಮತ್ತೆ ಅದೇ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಅಧಿಕಾರ ಪಡೆಯುತ್ತೆ. ಆದರೆ ಕೆಲವೇ ದಿನಗಳ ನಂತರ ಕಾಂಗ್ರೆಸ್ ತನ್ನ ಬೆಂಬಲವನ್ನು ವಾಪಸ್ಸು ಪಡೆದಾಗ ಅನಿವಾರ್ಯವಾಗಿ ಮತ್ತೊಮ್ಮೆ ಚುನಾವಣೆಗೆ ಹೋಗಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹಾಗೆ 2015 ಮತ್ತು 2020 ಈ 2 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಬಹುಮತ ಪಡ್ಕೊಂಡು ಅಧಿಕಾರ ಮಾಡುತ್ತೆ. ಅದಾದ ನಂತರ ದೆಹಲಿಯ ಚುಕ್ಕಾಣಿ ಹಿಡಿದಂತಹ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಅತ್ಯುತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾರೆ. ಕುಡಿಯುವ ನೀರು ವ್ಯವಸ್ಥೆ, ಉಚಿತ ಸಾರಿಗೆ ವ್ಯವಸ್ಥೆ, ಶಾಲಾ ಕಾಲೇಜುಗಳ ಉನ್ನತೀಕರಣ, ಈ ರೀತಿ ಬೇರೆ 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 ರೀತಿಯ ಉತ್ತಮವಾದಂತಹ ಕೆಲಸಗಳನ್ನು ಮಾಡೋದ್ರ ಮೂಲಕ ಅಲ್ಲಿನ ಜನ ಮನ ಎಲ್ಲನ್ನು ಗೆಲ್ತಾರೆ. ಆದ್ರೆ 2025ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇವ್ರು ಏನು ನಿರೀಕ್ಷಣೆ ಇಟ್ಟಿದ್ರೋ ಆ ನಿರೀಕ್ಷೆಗಳೆಲ್ಲವೂ ಕೂಡ ತಲೆಬಡ ಆಗುತ್ತೆ. ಈ ಸಾರಿ ಬಿಜೆಪಿಯು 48 ಸ್ಥಾನಗಳನ್ನು ತನ್ನ ಬಗಲಿಗೆ ಹಾಕೊಂಡು ದೆಹಲಿಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಕೊಂಡ್ರೆ 10 ವರ್ಷಗಳ ಕಾಲ ದೆಹಲಿಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ ಅರವಿಂದ್ ಕೇಜ್ರಿವಾಲ್ ರವರ ಆಮ್ ಆದ್ಮಿ ಪಕ್ಷ ಕೇವಲ 22 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ ಮತ್ತು 10 ವರ್ಷದ ತನ್ನ ಅಧಿಕಾರವನ್ನ ಕಳ್ಕೋಬೇಕಾಗ್ತದೆ. ಈ ಚುನಾವಣೆಯಲ್ಲಿ ಮತ್ತೊಂದು ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಕ್ಷವು ಸ್ಪರ್ಧೆ ಮಾಡಿರುತ್ತೆ, ಬಿಜೆಪಿಯು ಸ್ಪರ್ಧೆ ಮಾಡಿರುತ್ತೆ. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಎಂಬಂತಹ ಪುರಾತನ ಪಕ್ಷವು ಕೂಡ ಸ್ಪರ್ಧೆ ಮಾಡಿರುತ್ತೆ. ದೆಹಲಿಯ ವಿಧಾನಸಭಾ ಕ್ಷೇತ್ರದ 70 ಸ್ಥಾನಗಳಲ್ಲಿ ಬಿಜೆಪಿಯು 48 ಸ್ಥಾನಗಳನ್ನು ಪಡ್ಕೊಂಡಿದ್ರೆ ಆಮ್ ಆದ್ಮಿ ಪಕ್ಷವು 22 ಸ್ಥಾನಗಳನ್ನು ಪಡ್ಕೊಂಡಿರುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಕೇವಲ 0, ಅಂದ್ರೆ ತನ್ನ ಖಾತೆಯನ್ನು ಕೂಡ ತೆರೆಯುವಲ್ಲಿ ವಿಫಲವಾಗಿ ಹೋಗುತ್ತೆ. ದಿಲ್ಲಿಯ ಚುನಾವಣೆಯಲ್ಲಿ ಜಗಳಿಸಿದ ಬಿಜೆಪಿ ಪಕ್ಷವನ್ನು ಒಂದು ಬದಿಗಿಟ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಬಗೆಯಲ್ಲಿ ಒಂದಿಷ್ಟು ಅವಲೋಕನ ಮಾಡಬೇಕಾಗುತ್ತೆ. ಇದೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಒಂದುಗೂಡುತ್ತೆ. ಇದಕ್ಕೂ ಮೊದಲು ಮಾಡಿದಂತ ಮಹಾ ಘಟಬಂಧನ್ನಲ್ಲಿಯೂ ಕೂಡ ಆಮ್ ಆದ್ಮಿ ಪಕ್ಷ ಸೇರ್ಕೊಂಡಿರುತ್ತೆ. ಆದ್ರೆ ಅದೇ ವಿಧಾನಸಭಾ ಚುನಾವಣೆ ಬಂದಾಗ ಇವರು ಮತ್ತೆ ಬೇರೆ ಬೇರೆ ಆಗ್ತಾರೆ. ಹರಿಯಾಣದಲ್ಲಿ ನಡೆದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪಷ್ಟವಾಗಿ ಹೇಳಿರುತ್ತೆ, ಹರಿಯಾಣದಲ್ಲಿ 5,000 ಮತಗಳನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳಿತು. ಆದ್ರೆ ಆಮ್ ಆದ್ಮಿ ಪಕ್ಷ ಅಲ್ಲಿ ಎಲ್ಲೂ ಕೂಡ ನಾವು ಗೆಲುವು ಸಾಧಿಸ್ತೀವಿ, ಅಧಿಕಾರಕ್ಕೆ ಬರ್ತೀವಿ ಅಂತ ಎಲ್ಲೂ ಕೂಡ ಹೇಳಿರ್ಲಿಲ್ಲ. ಅಲ್ಲಿ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷನ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅಲ್ಲಿ ಗಣನೆಗೆ ತೆಗೆದುಕೊಳ್ಳದಿರೋ ಪರಿಣಾಮವಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚುತ್ತೆ. ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪಕ್ಷದ ಈ 2 ಪಕ್ಷಗಳ ತಿಕ್ಕಾಟದಲ್ಲಿ ಬಿಜೆಪಿಯು ಅಲ್ಲಿ ಜಯಬೇರಿ ಗಳಿಸುತ್ತೆ, ಹರಿಯಾಣದ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ. ದೆಹಲಿಯ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಮತ್ತೊಮ್ಮೆ ನಡೆಯುತ್ತೆ. ಇಲ್ಲಿಯೂ ಕೂಡ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಅದೇ ಮಹಾಗಠಬಂಧನ್ನ ಮುಂದುವರಿಸಿದ್ರೆ ಇವತ್ತು ದೆಹಲಿಯ ಅಧಿಕಾರ ಆಮ್ ಆದ್ಮಿ ಪಕ್ಷದ ಕೈಯಲ್ಲಿರ್ತಾ ಇತ್ತು. ಆದ್ರೆ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದ್ರ ಸೇಡನ್ನ ಕಾಂಗ್ರೆಸ್ ಪಕ್ಷ ದೆಹಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸುವುದರ ಮುಖಾಂತರ ಅಲ್ಲಿಗೆ ಸಮಬಲ ಮಾಡಿಕೊಡುತ್ತೆ. ಅದರ ಪರಿಣಾಮವಾಗಿ ಒಬ್ಬನೇ ಒಬ್ಬ ಶಾಸಕ ಇಲ್ಲದಂತ ಪರಿಸ್ಥಿತಿ ಈ ಪುರಾತನವಾದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಬಂದೊದಗುತ್ತೆ. ಇಲ್ಲಿ ಆಮ್ ಆದ್ಮಿ ಪಕ್ಷದ ಸೋಲಿನ ಬಗ್ಗೆಯೂ ಕೂಡ ನಾವು ಒಂದಿಷ್ಟು ನೋಡ್ಬೇಕಾಗ್ತದೆ. ಜನಸಾಮಾನ್ಯರಿಗೆ ನಾವು ಸಾಮಾನ್ಯ ಪಕ್ಷ, ಸಾಮಾನ್ಯರ ಪಕ್ಷ, ನಾವು ಸಾಮಾನ್ಯವಾಗಿ ಇರ್ತೇವೆ, ಐಷಾರಾಮಿಯಾಗಿ ಇರುವುದಿಲ್ಲ ಅಂತ ಮೊದಲು ಏನು ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಏನು ಶಾಸಕರ ಏನು ಪಡೆ ಇತ್ತು ಅವರು ಹೇಳ್ಕೊಂಡ್ ಬರ್ತಾ ಇದ್ರು. ಬರ್ತಾ ರಾಯರ್ ಕುದುರೆ ಕತ್ತೆ ಆದಂತೆ ಅವರ ವರ್ತನೆಗಳು ಕೂಡ ಬದಲಾಗ್ತಾ ಬಂತು. ಅಣ್ಣಾ ಹಜಾರೆ ಎಂಬ ವಯೋವೃದ್ಧನನ್ನ RSS ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುತ್ತೆ. ಈ ಬಳಸ್ಕೊಂಡಿದ್ದು ಈ ಅಣ್ಣಾ ಹಜಾರೆ ಎಂಬಂತ ಒಬ್ಬ ಹೋರಾಟಗಾರನಿಗೆ ಗೊತ್ತೇ ಆಗ್ಲಿಲ್ಲ.
RSS ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊತಾ ಇದ್ದಾರೆ. ಬಿಜೆಪಿಯನ್ನು ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಲಿಕ್ಕೆ ತನ್ನನ್ನೊಂದು ಅಸ್ತ್ರವಾಗಿ RSS ಬಳಸ್ಕೊತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗೋಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ. ಈ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂತ ಒಬ್ಬ ಹೋರಾಟಗಾರನಿಗೆ RSS ಎಂಬಂತ ಸಂಘಟನೆ ತನ್ನನ್ನ ಬಳಸ್ಕೊತಾ ಇದೆ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಬಿಜೆಪಿಯ ಅಧಿಕಾರಕ್ಕಾಗಿ ತನ್ನನ್ನು ಬಳಸ್ಕೊತಾ ಇದೆ ಅನ್ನೋ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಣ್ಣಾ ಹಜಾರೆ ಇಡುತ್ತಾರೆ. ಈಗ ಅಣ್ಣಾ ಹಜಾರೆ ಏನನ್ನು ಮಾಡ್ಕೊಳ್ಳೋಂತಿಲ್ಲ, ಸತ್ಯ ಮಾತಾಡುವಂತಿಲ್ಲ, ಮಾತಾಡಿದ್ರೆ ಅದನ್ನೀಗ ಜನ ಕೇಳುವಂತನೂ ಇಲ್ಲ, ಅವರಿಗೆ ಯಾವುದೇ ಮಾಧ್ಯಮದ ಸಪೋರ್ಟ್ ಕೂಡ ಇಲ್ಲ. ಮೊದಲೆಲ್ಲ ಅಣ್ಣಾ ಹಜಾರೆ ಇದ್ದಂತ ರಾಮಲೀಲಾ ಮೈದಾನದಲ್ಲಿ ಅಣ್ಣಾ ಹಜಾರೆ ಮತ್ತು ಅವರ ಬೆಂಬಲಿಗರಿಗಿಂತ ಅತಿ ಹೆಚ್ಚು ಮಾಧ್ಯಮದವರು ಸುತ್ತುವರೆದಿದ್ರು. ಅವ್ರು ಏನು ಮಾಡಿದ್ರು ಕೂಡ ಸುದ್ದಿ ಆಗ್ತಾ ಇತ್ತು. ಆ ಸುದ್ದಿ ಮಾಡೋದ್ರಿಂದಲೇ ಈ ದೇಶದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿ ಬಿಜೆಪಿ ಎಂಬುದು ಅಧಿಕಾರಕ್ಕೆ ಬಂತು. ಆದ್ರೆ ಅಣ್ಣಾ ಹಜಾರೆ ಈಗೆಲ್ಲ ಗೊತ್ತಾಗ್ತಾ ಇದೆ ಅವರಿಗೆ. ಆದ್ರೆ ಅಣ್ಣಾ ಹಜಾರೆಗೆ ಅದು ಏನು ಮಾಡ್ಕೊಳ್ಳುವಂತ ಇಲ್ಲ, ಅದರ ಮಾತು ಕೇಳೋರು ಯಾರು ಇಲ್ಲ, ಯಾವುದೇ ಮಾಧ್ಯಮದ ಬೆಂಬಲವೂ ಕೂಡ ಇಲ್ಲ, ಅವ್ರು ಹೇಳಿದ ಮಾತನ್ನ ಜನ ಕೇಳ್ತಾನೂ ಕೂಡ ಇಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಬೆಂಬಲವೂ ಕೂಡ ಇಲ್ಲದೆ ಅಣ್ಣಾ ಹಜಾರೆ ಇವತ್ತು ಮೂಲೆ ಗುಂಪಾಗಿದ್ದಾರೆ. ದೆಹಲಿಯ ರಾಜಕಾರಣದಲ್ಲಿ ಇಷ್ಟೆಲ್ಲ ನಾಟಕಗಳು ನಡೆದ ನಂತರ, ಅಧಿಕಾರಕ್ಕೆ ಬಂದ ನಂತರ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾರೆ, ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡ್ತಾರೆ. ಹೀಗೆ ಜನಸಾಮಾನ್ಯರಿಗೆ ಏನೇನು ಅನುಕೂಲಗಳು ಬೇಕು ಅದನ್ನೆಲ್ಲನೂ ಕೂಡ ಮಾಡಿಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಸರ್ಕಾರ. ದೆಹಲಿಯ ಅಧಿಕಾರವನ್ನು ತನ್ನ ಕೈವಶ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಬೇಕು ಆ ರೀತಿ ನಡ್ಕೊಂಡ್ರು. ಬರಿಗಾಲಲ್ಲಿ ನಡೆದ್ರು, ಜನಗಳೊಂದಿಗೆ ಸೇರ್ಕೊಂಡ್ರು, ಜನಗಳ ಮಧ್ಯದಲ್ಲಿ ತಾನೊಬ್ಬ ಆದ್ರು, ಆಟೋದಲ್ಲಿ ಸಂಚಾರ ಮಾಡಿದ್ರು, ಬಸ್ಸಲ್ಲಿ ಸಂಚಾರ ಮಾಡಿದ್ರು, ಜನಗಳ ಹತ್ರ ಬೈಸ್ಕೊಂಡ್ರು, ಉಗಿಸ್ಕೊಂಡ್ರು, ಇದೆಲ್ಲವೂ ಮಾಡಿದ್ರು. ಇದೆಲ್ಲದರ ಪರಿಣಾಮವಾಗಿ ಏನು ಮತದಾರರಿದ್ದಾರೆ, ಅವರು ಕೂಡ ಅರವಿಂದ್ ಕೇಜ್ರಿವಾಲ್ನ ಒಪ್ಕೊಂಡ್ರು. ಅದಕ್ಕೂ ಮೊದಲಿದ್ದ ಕಾಂಗ್ರೆಸ್ನ ಆಡಳಿತದಿಂದ ಬೇಸತ್ಕೊಂಡಂತ ಜನತೆ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಮತ ನೀಡಿದ್ರು. ಇದೆಲ್ಲ ಮತ ನೀಡಿದ ನಂತರ ಎಲ್ಲಿಯೂ ಕೂಡ ಅವ್ರು ಹೇಳಲಿಲ್ಲ 50% ಅಂದ್ರೆ 50% ಮುಸಲ್ಮಾನರ ಮತವನ್ನು ತೆಗೆದಂತ ಅರವಿಂದ್ ಕೇಜ್ರಿವಾಲ್ ನಾನು ಮುಸಲ್ಮಾನರ ಮತದಿಂದ ಗೆದ್ದು ಬಂದೆ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಅದೆಲ್ಲ ಒಂದು ಬದಿಗಿರ್ಲಿ ಅಂತ ಹೇಳಿದ್ರೆ, ಇದು ನನ್ನ ಈ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಕ್ ಹೋಗ್ಲಿಲ್ಲ. ಬದಲಿಗೆ ಅವ್ರು ಹೇಳ್ತಾರೆ ನಾನು ಹನುಮಾನ್ ಚಾಲಿಸದಿಂದ ಗೆದ್ದು ಬಂದೆ ಅಂತ. ಇದನ್ನೇ ನಾನು ಮೊದಲು ಹೇಳಿದ್ದು ನಿಮಗೆ. RSS ಯಾವ ರೀತಿ ತಂತ್ರಗಾರಿಕೆ ಮಾಡಿ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಎಂಬಂತ ಇಬ್ಬರು ಸಂಘಿಗಳನ್ನ ತಂದು ತನ್ನ ಅಖಡಗಿಳಿಸುತ್ತೆ. ಅವರ ಮೂಲಕ ಇವರ ಯಶಸ್ವಿ ಏನ್ ಮಾಡ್ಬೇಕಿತ್ತು ಅದು ಪಡ್ಕೊಳ್ಳುತ್ತೆ. ಪರಿಣಾಮ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಿಜೆಪಿ ಬರ್ಲಿಕ್ಕೂ ಕೂಡ ಒಂದು ವಿಧದಲ್ಲಿ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಕಾರಣ ಆಗ್ತಾರೆ. ಕಾಂಗ್ರೆಸ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡುವ ಮೂಲಕ ಬಿಜೆಪಿಗೆ ಅನುಕೂಲವಾಗುವಂತಹ ಒಂದು ಮಾರ್ಗವನ್ನು ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ತೆಗೆದುಕೊಡ್ತಾರೆ. ನಾನು ಮೊದಲೇ ಹೇಳಿದೆ, ಅರವಿಂದ್ ಕೇಜ್ರಿವಾಲ್ ಎಂಬಂತೂ ಒಬ್ಬ ಸಂಘ ಪರಿವಾರದಿಂದ ಬಂದವನು, ಒಬ್ಬ ಸಂಘೀಯ ಅಂತ. ಅರವಿಂದ್ ಕೇಜ್ರಿವಾಲ್ ಗೆದ್ದ ಬಳಿಕ CA ಮತ್ತು NRCಯ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ, ದೇಶದಾದ್ಯಂತ ನಡೆಯುತ್ತೆ. ಅದು ಪ್ರಮುಖವಾಗಿ ದೆಹಲಿಯಲ್ಲಿ ನಡೆಯುತ್ತೆ. ದೆಹಲಿಯ ಶಾಹೀನ್ ಬಾಗ್ನಲ್ಲಿ ತಿಂಗಳುಗಟ್ಲೆ ಈ ಪ್ರತಿಭಟನೆ ನಡೆಯುತ್ತೆ. ಹಲವಾರು ದಿನಗಳ ಉಪವಾಸ ಸತ್ಯಾಗ್ರಹವೂ ನಡೆಯುತ್ತೆ. ಲಾಠಿ ಚಾರ್ಜ್ ಆಗ್ತದೆ, ಹಲವಾರು ಜನ ಗಾಯಗೊಳ್ತಾರೆ, ಕೆಲವೊಂದು ಮಂದಿ ಸಾವನ್ನು ಕೂಡ ಆಪ್ತಾರೆ. ಆದ್ರೆ ಈ ಸರಳ ಸಜ್ಜನಿಕೆಯ ಸಾಧು ಮನುಷ್ಯ ಯಾವತ್ತೂ ಕೂಡ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೂ ಇಲ್ಲ, ಆ ಜನಗಳನ್ನ ಮಾತಾಡಲು ಕೂಡ ಇಲ್ಲ. ಯಾವಾಗ ದೆಹಲಿಯಲ್ಲಿ ರಕ್ತಪಾತಗಳು ನಡೆಯುತ್ತೆ, ಹಲವಾರು ಮನೆಗಳು ಬೆಂಕಿಗೆ ಆಹುತಿಯಾಗುತ್ತೆ, ಆವಾಗ ಆ ಬೆಂಕಿ ಉರಿತಾ ಇದ್ದಂತ ಮನೆ ಮುಂದೆ ನಿಂತ್ಕೊಂಡು ಸಾಂತ್ವನ ಹೇಳಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಒಮ್ಮೆ ಹೋಗ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋಲನ್ನು ಕಾಣಬೇಕಾಗುತ್ತೆ. ಹೀಗೆ ನಮ್ಮ ದೇಶದಲ್ಲಿ ಹಲವಾರು ಇಂತಹ ಸೌಮ್ಯ ಮುಖಗಳನ್ನು ಹೊತ್ಕೊಂಡಂತಹ, ಜನಪರವಾಗಿ ಇದ್ದೀನಿ ಅಂತ ಹೇಳ್ಕೊಳ್ಳುವಂತ, ಜನಸಾಮಾನ್ಯರ ಮನಸ್ಸನ್ನ ಒಂದಿಷ್ಟು ಬದಲಾವಣೆ ಮಾಡುವಂತ ಹಲವಾರು ವ್ಯಕ್ತಿಗಳಿದ್ದಾರೆ. ತಮಿಳುನಾಡ ಅಣ್ಣಾಮಲೈ ಇರ್ಬೋದು, ದೆಹಲಿಯ ಅರವಿಂದ್ ಕೇಜ್ರಿವಾಲ್, ಹಲವಾರು ಮೌಲಾನಗಳು, ಹಲವಾರು ಫಾದ್ರಿಗಳು, ಹೀಗೆ RSS ಅಜೆಂಡಾದಲ್ಲಿ RSSನ ಒಳಗೆ ಕಲಿತುಕೊಂಡು ಹೊರಗೆ ಬರುತ್ತಾ ಇರುವಂತ ಹಲವಾರು ಇಂಥವುಗಳು ಈ ದೇಶದಲ್ಲಿ ಜನಸಾಮಾನ್ಯರ ಭಾವನೆಗಳ ಜೊತೆ ಆಡಿ ಇವರ ಬೇಳೆಯನ್ನು ಬೇಯಿಸಿಕೊಳ್ಳೋದ್ರ ಮೂಲಕ ಈ ದೇಶದಲ್ಲಿ ಬಿಜೆಪಿ ಎಂಬಂತ ಪಕ್ಷಕ್ಕೆ ಬಹು ದೊಡ್ಡ ನೆರವು ನೀಡ್ತಾ ಇರುವಂತ ಹಲವಾರು ವ್ಯಕ್ತಿತ್ವಗಳು ನಮ್ಮ ಮುಂದೆ ಈಗಲೂ ಇದೆ, ಇದಕ್ಕಿಂತ ಮೊದಲು ಬಂದಿದೆ, ಇನ್ನೂ ಬರುವ ಸಾಧ್ಯತೆಗಳು ಬಹಳಷ್ಟು ಇದೆ.
ನಮ್ಮ ದೇಶದ ಜನನ ಭಾವನಾತ್ಮಕವಾಗಿ ಇವರು ಬಳಸ್ಕೊಂಡು ಈ ದೇಶವನ್ನು ಅವಸಾನದ ಹಾದಿಗೆ ತಗೊಂಡು ಹೋಗ್ಲಿಕ್ಕೆ ಇಂಥ ಹಲವಾರು ಮುಖಗಳು ಹಲವಾರು ಸಾರಿ ಬಂದಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಹಾಗಾಗಿ ಈ ದೇಶದ ಜನತೆ ಅರವಿಂದ್ ಕೇಜ್ರಿವಾಲ್ನ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ರಾಜಕೀಯ ಅಂದ್ರೆ ಏನು, ಇವರ ರಾಜಕೀಯ ಯಾರ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಅದರಿಂದ ಇವರಿಗೆ ಆಗ್ತಿರುವಂತಹ ಲಾಭ ಏನು, ಹೀಗೆ ನಮ್ಮ ದೇಶದಲ್ಲಿ ಜನರ ಮತಗಳನ್ನ ಪಡ್ಕೊಂಡು ಭಾವನಾತ್ಮಕವಾಗಿ ಜನರ ಮತಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬರುವಂತ ಹಲವಾರು ವ್ಯಕ್ತಿಗಳನ್ನ ನೋಡಿದೀವಿ. ಸುಳ್ಳು ಸುಳ್ಳು ಭರವಸೆಗಳನ್ನ ನೀಡ್ಕೊಂಡು ಅಧಿಕಾರ ಬಂದಂತ ಕೇಂದ್ರ ಸರ್ಕಾರವನ್ನು ನೋಡಿದೀವಿ. ನಾನು ಸೌಮ್ಯ ಸ್ವಭಾವದನು, ಸಾಧು ಸ್ವಭಾವದನು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಕೇಜ್ರಿವಾಲ್ ಅನ್ನು ನೋಡಿದೀವಿ. ಬಿಜೆಪಿಗೆ ಅನುಕೂಲವಾಗ್ಲಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿದಂತಹ ಅಣ್ಣಾ ಹಜಾರೆ ಅಂತವನ್ನು ನೋಡಿದ್ವಿ. ಹೀಗೆ ಬೇರೆ ಬೇರೆ ಮುಖಗಳನ್ನ ನಾವು ನೋಡಿದೀವಿ. ಇಂತಹ ನಕಲಿ ಜಾತ್ಯತೀತವಾದಿಗಳ ಬಗ್ಗೆ ನಾವು ಅರಿತುಕೊಳ್ಳದೆ ಹೋದ್ರೆ ನಮ್ಮ ದೇಶವನ್ನು ನಾವೇ ಖಂಡಿತವಾಗ್ಲೂ ಸಮಾಧಿ ಮಾಡುವಂತಹ ಪರಿಸ್ಥಿತಿ ಬರುವುದು. ಹಾಗಾಗಿ ರಾಜಕೀಯವಾಗಿ ಎಲ್ಲರೂ ಕೂಡ ಪ್ರಬುದ್ಧವಾಗಬೇಕು. ಯಾವ ಪಕ್ಷವನ್ನು ನಾವು ಬೆಂಬಲಿಸಬೇಕು, ಯಾರನ್ನು ಬೆಂಬಲಿಸಬೇಕು, ಯಾರನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋದ್ರ ತಿಳಿವು ಕೂಡ ನಮಗಿರಬೇಕು, ಅದರ ಜ್ಞಾನ ನಮಗಿರಬೇಕು, ಅದರ ಅರಿವು ನಮಗಿರಬೇಕು. ಆಗ ಮಾತ್ರ ಈ ಭಾರತದಲ್ಲಿ ಅತ್ಯುತ್ತಮವಾದಂತಹ ಒಬ್ಬ ಆಡಳಿತಗಾರನ ತಂದು ನಿಲ್ಲಿಸಬಹುದು. ಎಲ್ಲಾ ಜನಗಳು ಕೂಡ ಸುಖವಾಗಿ ಸಮಾಧಾನದಿಂದ ಶಾಂತಿಯಿಂದ ಈ ದೇಶದಲ್ಲಿ ಬದುಕಬಹುದು ಅಂತ ಹೇಳ್ಕೊಂಡು ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರಗಳೊಂದಿಗೆ ಮತ್ತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೆ ಅಟ್ ನ್ಯೂಸ್ ಕನ್ನಡದಿಂದ ಪ್ರಸಾರವಾಗುವಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅಟ್ ನ್ಯೂಸ್ ಕನ್ನಡ, ಇದು ಜನಸಾಮಾನ್ಯರ ಧ್ವನಿ.